starts in 3, 2, 1, go. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ ಲೋಕೇಶ್. ಅಂಜಲಿ ಸವಿ ಬ್ಲಾಗ್ಗೆ ಸ್ವಾಗತ. ನಾವಿವತ್ತು ಹೋಮ್ ಮೇಡ್ ಪಿಜ್ಜಾ ಮಾಡ್ತಾ ಇದ್ದೀವಿ. ಸೊ ಹೋಮ್ ಮೇಡ್ ಪಿಜ್ಜಾಗೆ ಏನೇನು ಬೇಕು ಅಂತ ಹೇಳ್ತೀನಿ. ಬೇಸ್ ಬಂದ್ಬಿಟ್ಟು ರೆಡಿ ತಂದಿದ್ದೀನಿ. ಸೊ ಅದರಲ್ಲೇ ಮಾಡೋಣ. ಮನೇಲೂ ಮಾಡ್ಬೋದಿತ್ತು, ಸೊ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ಬೇಸ್ ಸಿಗುತ್ತಲ್ವಾ. ಸೊ ವೀಟ್ದು ಬೇಸ್ ಸಿಕ್ಕಿದೆ, ಸೊ ಅದಕ್ಕೆ ಅದನ್ನೇ ತೊಗೊಬಂದು ಮಾಡ್ತಾಯಿದ್ದೀನಿ. ಹಾಗೆಯೇ ಚೀಸು ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಸಣ್ಣ ಸಣ್ಣ ಪೀಸಲ್ಲಿರುತ್ತೆ, ಸೊ ಅದರಿಂದ ಇದೊಂದು ಪ್ಯಾಕೆಟ್ ತಂದಿದ್ದೀನಿ. ಅದು ಬಿಟ್ಟರೆ ನಿಮಗೆ ದೊಡ್ಡದೊಂದು ಚೀಸ್ ತೊಗೊಂಡಿದ್ದೀನಿ ಇರಲಿ ಅಂತ. ಜೊತೆಗೆ ಸಾಸು, ಪಿಜ್ಜಾ ಸಾಸು, ಮತ್ತು ಬೇಬಿಕಾರ್ನು, ಕ್ಯಾಪ್ಸಿಕಮ್ಮು, ಆನಿಯನ್ನು, ಟೊಮೊಟೊ. ಪಿಜ್ಜಾನ ಯಾವ ಥರ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸೊ ಒಂದು ಪಿಜ್ಜಾ ಬೇಸ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಫಸ್ಟು ಪಿಜ್ಜಾ ಸಾಸ್ ಹಾಕೋಣ. ಸೊ ಈಗ ಸಾಸ್ ಆದಮೇಲೆ ಚೀಸ್ ಹಾಕೋಣ. ಚೀಸ್ ಆದಮೇಲೆ ಸೊ ಈಗ ಈರುಳ್ಳಿನ ಹಾಕೋಣ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಸೊ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕೋಣ, ಟೊಮೊಟೊ ಹಾಕೋಣ. ಸೊ ನೆಕ್ಸ್ಟು ಬೇಬಿಕಾರ್ನ್ ಹಾಕೋಣ. ಮೇಲೆ ಈ ಥರ ತುರಿದ್ಬಿಟ್ಟು ಸ್ವಲ್ಪ ಹಾಕ್ತೀನಿ. ನೀವು ಇದನ್ನು ಹಾಕ್ಬೋದು, ಇಲ್ಲ ಮುಂಚೆ ಹಾಕಿದ್ವಲ್ಲ ಪೀಸು ಆ ಥರನೂ ಹಾಕ್ಬೋದು. ಹೊರಗೇನೂ ಹಾಕ್ತಾ ಇದ್ದೀನಿ. ಸೊ ಹಾಗೇನೆ ಚಿಲ್ಲಿ ಫ್ಲೆಕ್ಸು ಹಾಕ್ತಾ ಇದ್ದೀನಿ. ಈಗ ರೆಡಿಯಾಗಿದೆ ಫುಲ್ಲು. ಇದನ್ನ ಇವಾಗ ಓವನಲ್ಲಿಟ್ಟು ಬೇಕ್ ಮಾಡೋಣ. ಸೊ ಓವನು ಆನ್ ಮಾಡಬೇಕು. ಸಾರಿ, ಸ್ವಿಚ್ ಆನ್ ಮಾಡಿ ಸ್ಟಾರ್ಟ್ ಕೊಟ್ಟು ಸೊ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಇವಾಗ ನಾನು ಒಳಗಡೆ ಇಡ್ತೀನಿ. A few minutes later. ಸೊ ರೆಡಿ ಆಗಿದೆ ಪಿಜ್ಜಾ. ವಾವ್, ಬಿತ್ತು ಪಿಜ್ಜಾ ಸೂಪರ್ ಆಗಿ ಬಂದಿದೆ. ಬನ್ನಿ ತಿನ್ನೋಣ. ಈಗ ಮತ್ತೊಂದು ಪಿಜ್ಜಾ ಇಡ್ತಾ ಇದ್ದೀವಿ. ಸೇಮ್ ಟು ಸೇಮೇ, ಚೇಂಜಸ್ ಇಲ್ಲ. ಇನ್ನೊಂದು ಚಿಕ್ಕದಿದೆ, ಅದರಲ್ಲಿ ಸ್ವಲ್ಪ ನೋಡೋಣ ಯಾವ ಥರ ಬರುತ್ತೆ ಅಂತ. ತಿನ್ನೋಣ. ಸೊ ಸೂಪ್ ಸಹ ಪಿಜ್ಜಾ ಜೊತೆ ಸೂಪ್ ಮಾಡಿದ್ದೀವಿ. ವೆರೈಟಿ ಇದೆ. ಇದು ಎರಡು ಒಂದಿದೆ ಕೊರಿಯನ್ನು. ಇದು ಬಂದ್ಬಿಟ್ಟು ಯಾವ ಜೊತೆ ಹಾಟ್ ಅಂಡ್ ಸೋರು, ಮತ್ತೆ ಇದು ಕ್ರೀಮಿ. ಪಿಜ್ಜಾ ಸಾಸ್ ಹಾಕಿದ್ದೀನಿ. ಇದೊಂದು ಸ್ಪೆಷಲ್ ಪಿಜ್ಜಾ. ಯಾರು ಮಾಡಿದ್ದಾರೆ ಮಾಡಿಲ್ಲ ಗೊತ್ತಿಲ್ಲ, ನಾವು ಮಾಡ್ತಾ ಇದ್ದೀವಿ. ಯಾರು ಮಾಡಿಲ್ಲ ಆ ಥರ ಪಿಜ್ಜಾ. ನೋಡಿದ್ರೆ ಎಲ್ಲ ನಗ್ತೀರ. ಯಾರು ನಗಲ್ಲ, ಖುಷಿ ಪಡ್ತಾರೆ. ಇಂಡಿಯನ್ ಸ್ಟೈಲ್ ಪಿಜ್ಜಾ. ಸೊ ಚೀಸು ಇನ್ನು ಬೇಕು ಅಂತ ಹೇಳ್ತೀಯ ನೀನೇ, ನೋಡು ತಿಂದ್ಬಿಟ್ಟು. ನೋ ವೇ, ಚಾನ್ಸೇ ಇಲ್ಲ. Yes, mommy, you can do it. You can do it, mommy. You can do it. ಸೊ ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ನೆಕ್ಸ್ಟ್ ಟೊಮ್ಯಾಟೊ. ಇಲ್ಲ, ಕ್ಯಾಪ್ಸಿಕಮು. ನೆಕ್ಸ್ಟ್ ಟೊಮ್ಯಾಟೊ. ಸೊ ನೆಕ್ಸ್ಟು ಟೊಮೊಟೊ. ನೆಕ್ಸ್ಟ್ ನೀವೆಲ್ಲ ಶಾಕ್ ಆಯ್ತೀರಾ. ಶಾಕ್ ಏನಿಲ್ಲ, ಸಕ್ಕ ಖುಷಿ ಶಾಕ್ ಪಡ್ತಾರಲ್ಲ. ಸಕ್ಕ ಶಾಕ್ ಆಯ್ತಾರೆ. ಸೊ ಅವರೆಕಾಯಿ ಆಗ್ತವ್ರೆ ಫ್ರೆಂಡ್ಸ್. ಪಿಜ್ಜಾ, ಅವರೆಕಾಯಿ ಪಿಜ್ಜಾ ಮಾಡ್ತಾ ಇದ್ದೀನಿ ನಾನು. ಡಾಮಿನೋದು, ಪಿಜ್ಜಾ ಹಟ್, ಬ್ಲ್ಯಾಕ್ ಬಾಕ್ಸ್ ಅವರೆಲ್ಲ ನೋಡಿದ್ರೆ ಸೊ ನೋಡುವ, ಟ್ರೈ ಮಾಡುವ. ಸೊ ನೆಕ್ಸ್ಟ್ ಮತ್ತೆ ಮೇಲ್ಗಡೆ ಚೀಸು. ಚೀಸಿ. ಸೊ ಇದನ್ನ ಒಳಗಡೆ ಇಕ್ಬೇಕು. ಬನ್ನಿ ಈ ಕಡೆ. ಸೊ ಈಗ ಚಿಲ್ಲಿ ಫ್ಲೆಕ್ಸ್
ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಎಗ್ ಚಿಲ್ಲಿ ಫ್ಲೇಕ್ಸ್ ಇವಾಗ ಹಾಕ್ತಿರೋದು. ಮುಂದೆ ಆರೆಂಜ್ ಸೊ ಇದ್ರ ಮೇಲೆ ಏನು ಮಾಡೋಣ, ಸ್ವಲ್ಪ ಸಾಸು ಹಾಕಿರೋಣ. ಓಕೆನಾ? ನೀವು ಆದರೆ ಮನೇಲಿ ಟ್ರೈ ಮಾಡಿ. ಸದ್ಯ ನನ್ನ ಮಗ ಟ್ರೈ ಮಾಡಿ ಅಂತಾನೆ, ಟ್ರೈ ಮಾಡಬೇಡಿ ಅಂತ ಇಲ್ಲ, ನನ್ನ ಪುಣ್ಯ. ಇದು ಅವರೆಕಾಯಿ ಪಿಜ್ಜಾ ರೆಡಿ ಆಗಿದೆ. ಸೊ ನೋಡಿ, ಡಿಫ್ರೆಂಟ್ ಅವರೆಕಾಯಿ ಪಿಜ್ಜಾ ಹೆಂಗಾಗಿದೆ ನೋಡೋಣ ಬನ್ನಿ. ಸೊ ಬೇಬಿಕಾರ್ನ್ ಪಿಜ್ಜಾ ಮತ್ತು ಅವರೆಕಾಯಿ ಪಿಜ್ಜಾ ಮಾಡಿದ್ದೀವಿ. ಸಖತ್ತಾಗಿತ್ತು ಮಾತ್ರ ಮಾಡಿದ್ದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ಮಮ್ಮಿ ಪಿಜ್ಜಾ ಮಾಡಿದ್ದು ನೋಡಿದ್ದೀರಾ. ಸೊ ನಾನಿವಾಗ ಮಿನಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ನೋಡಿ. ಸೇಮ್ ಇಂಗ್ರೀಡಿಯೆಂಟ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಸಾಯಂಕಾಲ ಈವ್ನಿಂಗಲ್ಲಿ ಬ್ರೆಡ್ ಸ್ನ್ಯಾಕ್ ಅಂತಾನು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಹೇಗೆ ಮಾಡೋದು. ಸಾಕು ಸಾಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಪಿಜ್ಜಾ ಯಾವ ರೀತಿ ಮಾಡಿದ್ರಿ ಅಂತ ನೀವು ನೋಡಿದ್ರಲ್ವಾ? ಸೊ ಅದೇ ಐಟಮ್ನ ಯೂಸ್ ಮಾಡಿ ನನ್ನ ಮಗ ಸ್ಯಾಂಡ್ವಿಚ್ ಮಾಡ್ತಿದ್ದಾನೆ. ರೆಡಿನಾ? ಏನು ಮಾಡ್ತೀರಾ ಈಗ? ಹೆಂಗ್ ಮಾಡ್ತೀರಾ ಎಲ್ಲ ಹೇಳ್ಬೇಕು. ಐಟಮ್ಸ್ ಏನೇನಿದೆ ಹೇಳ್ಬೇಕಾ? ಒಂದ್ಸತಿ ಹೇಳ್ಬಿಡು ಐಟಮ್ಸ್. ಸೇಮ್ ಐಟಮ್ಸ್ ಏನೇನಿದೆ? ಚೀಸು, ಹಾಂ, ಪಿಜ್ಜಾ ಸಾಸು, ಓಕೆ, ಬ್ರೆಡ್ ಪಿಜ್ಜಾ ಬೇಸ್ ಜಾಗದಲ್ಲಿ, ಹಾಂ ಬೇಬಿಕಾರ್ನು, ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಹಾಂ ಅಷ್ಟೇ. 4 ಬ್ರೆಡ್ ಹಾಕಿದ್ದೀನಿ. ಅದ್ರ ಮೇಲೆ ಈಗ ಪಿಜ್ಜಾ ಸಾಸ್, ಈಗ ಇದು ಹಾಕಾದ್ಮೇಲೆ ನೆಕ್ಸ್ಟು ಚೀಸ್ ಹಾಕೋಣ. ಚೀಸು ಅದನ್ನ ಹಾಕು. ತುರಿಯೋದ? ತುರಿಯೋದು. ಅದು ಓಪನ್ ಮಾಡಿ. ಆವಾಗಲೇ ಯೂಸ್ ಮಾಡಿತ್ತಲ್ಲ. ಎಲ್ಲತ್ರ ಮೇಲೂ ಚೀಸ್ ಹಾಕಾಯ್ತು. ಇದಾದ್ಮೇಲೆ ಈರುಳ್ಳಿ, ಟೊಮ್ಯಾಟೊ, ನೆಕ್ಸ್ಟ್ ಕ್ಯಾಪ್ಸಿಕಮ್, ನೆಕ್ಸ್ಟು ಲಾಸ್ಟಲ್ಲಿ ಬೇಬಿಕಾರ್ನ್. ಈಗ ಹಾಕಾಯ್ತು. ಈಗ ಚೀಸ್ ಹಾಕೋಣ ಮತ್ತೆ ಮೇಲ್ಗಡೆ. ಈಗ ಲಾಸ್ಟಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಸೀಸನಿಂಗ್. ಇದಾದಮೇಲೆ ಅದ್ರ ಮೇಲ್ಗಡೆ ಹಾಗೆ ಬ್ರೆಡ್ನ ಕವರ್ ಮಾಡೋಣ. ಅದ್ರ ಮೇಲೆ ಇದ್ರ ಮೇಲೆ ಇನ್ನು ಸ್ವಲ್ಪ ಟೇಸ್ಟಿಯಾಗಿ ಮತ್ತು ಚೆನ್ನಾಗಿರಲಿ ಅಂತ ಚೀಸ್ ಹಾಕೋಣ. ಈಗ ರೆಡಿಯಾಗಿದೆ. ಇದನ್ನು ಮೈಕ್ರೋವೇವಲ್ಲಿ ಇಟ್ಬಿಟ್ಟು ತೆಗಿಯೋಣ. ಟೈಮ್ ಇಕ್ಕಿದೆ. ಕೊಟ್ಟಿದೆ. ಆಗಲಿ. ಚೆನ್ನಾಗಿ ಬಂದಿಲ್ಲ ಅಂದ್ರಷ್ಟೆ. ಬೇಕಾಗ್ತಾ ಇದೆ. ಆದಮೇಲೆ ನೋಡೋಣ ಹೆಂಗೆ ಬರುತ್ತೆ. ಮೈಕ್ರೋವೇವ್ ಆಗಿದೆ. शाबाश बेटा. ಏನಾಗಿದೆ ಮೈಕ್ರೋವೇವು? ಸ್ಯಾಂಡ್ವಿಚ್ ಆಗಿದೆ. ಸ್ಯಾಂಡ್ವಿಚ್ ರೆಡಿ ಆಗಿದೆ. ಹಾಂ, ತೆಗಿಯೋಣ. ಹುಷಾರು, ಬಿಸಿ ಇರುತ್ತೆ. ಸುರ್ತು ಡಬಲ್ ಇದು ಮಾಡು. ಕೈ ಸುರ್ತು. ಓಕೆ, ತೋರ್ಸು.
ಹಾಂ, ಸೊ ಈ ಥರ ರೆಡಿಯಾಗಿದೆ. ಸೊ ನೋಡೋಣ ಹೆಂಗಾಗಿದೆ ಅಂದ್ಬಿಟ್ಟು ನೋಡ್ತೀವಿ ಇವಾಗ. ಹೆಂಗಿದೆ? ಸಖತ್ತಾಗಿದೆಯಾ ಜೊತೆ? ಎರಡೆರಡು ಹಾಕೊಂಡು ತಿಂತವನೆ. ಚೆನ್ನಾಗಿದೆಯಾ ಟೇಸ್ಟು? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಯ್, ಟೇಕ್ ಕೇರ್.